ಮಂಗಳೂರು ನಗರ ಹೊರವಲಯದ ಕಣ್ಣೂರು ಸಮೀಪದ ದಯಾಂಬು ಎಂಬಲ್ಲಿ ಮನೆಯೊಂದರ ಒಳಗೆ ಮಣ್ಣು ಕುಸಿದು ಅಪಾಯಕಾರಿ ಸ್ಥಿತಿಯಲ್ಲಿ ಈ ಮನೆ ಇದೆ. ನಾನೀಗ ಆ ಮನೆ ಒಳಭಾಗದಲ್ಲಿದ್ದೇನೆ. ಗಮನಿಸಬಹುದು, ಇದು ಮೈಮೂನ ಎಂಬುವರಿಗೆ ಸೇರಿದಂಥ ಮನೆ. ಇಲ್ಲೇ ಹೊರಭಾಗದಲ್ಲಿ ಗುಡ್ಡದ ಮೇಲ್ಭಾಗದ ಮಣ್ಣು ಕುಸಿದು ಬಿದ್ದಿತ್ತು. ಅದರ ಪರಿಣಾಮ ನೇರವಾಗಿ ಅವರ ಮೈಮೂನ ಎಂಬವರ ಮನೆಯ ಒಳಭಾಗಕ್ಕೆ ಅದು ಬಂದು ಬಿದ್ದಿರ್ತಕ್ಕಂಥದ್ದು. ಗಮನಿಸಬಹುದು, ಮೇಲ್ಭಾಗದ ಹಂಚು ಎಲ್ಲವೂ ಮೇಲ್ಚಾವಣಿ ಕೆಳಕ್ಕೆ ಬಂದು ಕುಸಿದಿರುವಂಥದ್ದು. ಜೊತೆಗೆ ಅದರ ಗೋಡೆ ಸಂಪೂರ್ಣವಾಗಿ ನೆಲಕ್ಕುರುಳಿ ಧರಾಶಾಹಿಯಾಗಿ ಕೆಳಕ್ಕುರುಳಿದೆ. ಇದು ಮನೆಯ ಕಿಚನ್ ಭಾಗ. ಕಿಚನ್ ಈಗ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು. ಒಳಭಾಗದಲ್ಲಿ ಅದರ ವಿಂಡೋ ಅವಶೇಷ ಬಿದ್ದಿರುವಂಥದ್ದು, ಕಲ್ಲು, ಮಣ್ಣು, ಕೆಸರು ನೀರು ಎಲ್ಲವೂ ಕೂಡ ಬಂದು ಬಿದ್ದಿರುವಂಥದ್ದು. ಒಳಭಾಗದಲ್ಲಿ ಕಿಚನ್ನ ಒಳಭಾಗದಲ್ಲಿದ್ದಂಥ ಐಟಮ್ಗಳೆಲ್ಲವೂ ಕೂಡ ಕೆಸರುಮಯ ಆಗಿರುವಂಥ ನೀವು ಗಮನಿಸ್ಬೋದು. ತಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ಎಲ್ಲವೂ ಕೂಡ ಈ ರೀತಿಯಾಗಿ ಕೆಸರಿನಿಂದ ತುಂಬಿರುವಂಥದ್ದು. ಅದೃಷ್ಟವಶಾತ್ ಈ ಘಟನೆ ಆಗುವಂಥ ವೇಳೆ ಈ ಮನೆಯವರು ಹೊರಭಾಗಕ್ಕೆ ಅಂದರೆ ಒಂದು ಫಂಕ್ಷನಿಗೆ ಅಂತ ಹೋಗಿದ್ರು. ಸೊ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಭಾರಿ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡ್ರಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಇನ್ನೂ ಕೂಡ ಮನೆಯ ಒಳಭಾಗಕ್ಕೆ ಸಾಕಷ್ಟು ಕೆಸರು ನೀರು ಹರಿದು ಬರ್ತಾ ಇದೆ. ಸೊ ಸಾಕಷ್ಟು ಅಪಾಯವು ಕೂಡ ಇದೆ. ಹೀಗಾಗಿ ಸದ್ಯ ಮನೆಯವರನ್ನು ಶಿಫ್ಟ್ ಮಾಡಲಾಗಿದೆ. ಅಂದರೆ ಅವರು ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಇನ್ನು ಗಮನಿಸ್ಬೋದು, ಇನ್ನು ಮನೆಯ ಒಳಭಾಗದಲ್ಲಿಯೂ ಕೂಡ ಸಂಪೂರ್ಣವಾಗಿ ಕೆಸರು ನೀರು ತುಂಬಿಕೊಂಡಿರುವಂಥದ್ದು. ಒಳಭಾಗದಲ್ಲಿ ಪೂರ್ತಿ ಆ ಮೇಲ್ಭಾಗದ ಆ ಗುಡ್ಡದ ನೀರೇನಿದೆ, ಕೆಸರು ನೀರು, ಅದು ಹರಿದು ಬರ್ತಾ ಇದೆ. ಸೊ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಹಾಳಾಗಿರುವಂಥದ್ದು. ಗಮನಿಸ್ಬೋದು, ಇದು ಮನೆ ಇನ್ನೊಂದು ರೂಮು. ಇಲ್ಲಿ ಮೇಲ್ಭಾಗದ ಚಾವಣಿಯು ಕೂಡ ಕುಸಿದು ಬಿದ್ದಿದೆ. ಅಂದರೆ ಮೇಲ್ಭಾಗದ ಮಣ್ಣು ಸಹಿತ ಗುಡ್ಡೆಯನ್ನು ಜರ್ಕೊಂಡು ಬಂದಿತ್ತು. ಅದು ನೇರವಾಗಿ ಈ ಮನೆ ಮೇಲೆ ಬಿದ್ದಿರೋದ್ರಿಂದಾಗಿ ಆ ಮನೆಯ ಮೇಲ್ಚಾವಣಿ ಕೂಡ ಕೆಳಭಾಗದಲ್ಲಿ ಹಾನಿಯಾಗಿರುವಂಥದ್ದು. ಮನೆಯೊಳಗೆ ಫುಲ್ಲು ಕೆಸರು ತುಂಬಿಕೊಂಡಿದೆ. ಎಲ್ಲ ಅವರ ಗೃಹೋಪಯೋಗಿ ವಸ್ತುಗಳಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ ಇರ್ಬೋದು, ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿರುವಂಥದ್ದು. ಸ್ಥಳಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಗಮನಿಸ್ಬೋದು, ಮನೆಯ ಫ್ರಂಟ್ ಅಲ್ಲಿ ಫ್ರಿಜ್ಜನ್ನು ಕೂಡ ಇಟ್ಟಿದ್ದಾರೆ. ಅದು ಕೂಡ ಈಗಾಗಲೇ ಹಾಳಾಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ಕಪಾಟು ಇದೆ. ಮನೆಯ ಒಳಭಾಗದಿಂದ ಒಂದು ತೋಡಿನ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ. ಆ ಮನೆಯ ಮುಂಭಾಗದಲ್ಲಿಯೂ ಕೂಡ ಕೆಸರು ತುಂಬಿಕೊಂಡಿರುವಂಥದ್ದು. ಆ ಮನೆಯ ಮುಂದೆಯೂ ಕೂಡ ಸಾಕಷ್ಟು ಅಪಾಯ ಇದೆ. ಈ ಭಾಗದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಕೂಡ ಇದೆ. ಸೊ ಸಾಕಷ್ಟು ಅಪಾಯ ಕೂಡ ಇದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲ ಮನೆಯವರು ಕೂಡ ಇದ್ದಾರೆ. ಅವರು ಮಾತಾಡಿಸ್ತೇನೆ, ಏನಾಯಿತು ಘಟನೆ ಅಂತೇಳಿ. ಸರ್, ಏನಾಗಿರುವಂಥದ್ದು ಘಟನೆ ಮತ್ತು ಏನೇನು ಹಾನಿಯಾಗಿದೆ? ಇದು ನಿನ್ನೆ ಒಂದು 3 ಗಂಟೆ ಹೊತ್ತಿಗೆ ಮನೆಯವರು ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಜೋರು ಮಳೆ ಇದ್ದ ಕಾರಣ ಇದು ನೋಡಿ ಈ ಕಡೆ ಕಾಣ್ತದಲ್ಲ, ಎಲ್ಲ ಇದು ಬಂದು ಈ ಕಡೆ ಮನೆಗೆ ಬಿದ್ದಿದೆ, ಕಿಚನ್ ಭಾಗದಲ್ಲೆಲ್ಲ. ಈ ಮನೆಯವರು ಇರಲಿಲ್ಲ ಆ ಟೈಮಲ್ಲಿ. ಇಲ್ಲದ್ರೆ 2:30 ಇಂದ 3 ಹೊತ್ತಿಗೆ ಸಮಯದಲ್ಲಿ ಅದು ಅಪಘಾತ ನಡೆದಿತ್ತು ಏನಾದರೂ ಒಂದು. ಆ ಸಂದರ್ಭದಲ್ಲಿ ನೋಡಿ ಮತ್ತೆ ಇಲ್ಲಿ ನೆನವರವನ್ನ ಫೋನ್ ಮಾಡಿದರು, ಹೀಗಾಗಿದೆ ಅಂತೇಳಿ. ನಂತರ ಇಲ್ಲಿಂದ ಎಲ್ಲರೂ ಬಂದು ಸ್ವಲ್ಪ ಇದು ಮರ ಇದೆಲ್ಲ ತೆಗೆದರು. ಈ ಕಡೆ ಕಾಣ್ತದಲ್ಲ ನಿಮಗೆ, ಇದು ಬಾವಿ, ಇದು ಫುಲ್ ಮುಚ್ಚಿ ಹೋಗಿದೆ. ಈಗ ಮನೆಯೊಳಗಿದ್ದ ಎಲೆಕ್ಟ್ರಾನಿಕ್ ಐಟಮು ಎಲ್ಲವೂ ಕೂಡ ಸರ್ವನಾಶವಾಗಿದೆ ಸರ್. ಎಲ್ಲ ಇದಾಗಿದೆ ನೋಡಿ, ಗೊತ್ತಾಗ್ತದೆ. ಮತ್ತಷ್ಟು ಅಪಾಯ ಇದೆಯಲ್ಲ ಮೇಲ್ಭಾಗದಿಂದ ಗುಡ್ಡದ ಭಾಗದಲ್ಲಿ ನೋಡಿ, ಈ ಥರ ಮಳೆ ಬರ್ತಾ ಇದೆ. ಇನ್ನು ಮೇಲ್ಭಾಗಕ್ಕೆ ಆ ಕಡೆ ನೀವು ನೋಡಿದರೆ ಕೊಂಡೋದ್ರೆ ಗೊತ್ತಿದ್ದು ಈಗ ಇದೇನಿಲ್ಲ, ಕುತ್ಕೊಳ್ಳುವ ಚಾನ್ಸಸ್ ಇದೆ. ಇದು ಮನೆ ಏನಿಲ್ಲ, ಇದು ಅರ್ಧ ಇದರಲ್ಲಿ ಇರೋದು. ಈಗ ಒಂದು ಜಸ್ಟ್ ಒಂದು ಬಂದರೆ ಕಂಪ್ಲೀಟ್ ಬೀಳ್ತದೆ ಇದು ಮನೆಯದು. ಈ ಭಾಗದಲ್ಲಿ ಇನ್ನಷ್ಟು ಮನೆಗಳು ಕೂಡ ಇದೆ. ಮೇಲ್ಭಾಗದಿಂದ ಗುಡ್ಡ ಎಲ್ಲ ಜಾರ್ಕೊಂಡು ಬಂದರೆ ಏನಿಲ್ಲ, ಕಂಪ್ಲೀಟ್ ಹೋಗ್ಬೋದು. ಇದು ಆ ರೀತಿಯ ಒಂದು ಇದೆ. ನಿಮ್ಮ ಹೆಸರು ಸರ್? ಆಸಿಫ್. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಮನೆಯವರು ಹೇಳುವಂಥ ಮಾತು. ಅಂದರೆ ನಿನ್ನೆ ಅದೃಷ್ಟವಶಾತ್ ಈ ಘಟನೆ ಆಗುವ ವೇಳೆ ಮನೆಯೊಳಗೆ ಯಾರೂ ಇರಲಿಲ್ಲ. ಹೀಗಾಗಿ ಭಾಳ ದೊಡ್ಡ ಒಂದು ದುರಂತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಆದರೆ ಮನೆಯಲ್ಲ ಒಳಗಿದ್ದಂಥ ಎಲ್ಲ ಐಟಮ್ಗಳು ಕೂಡ ಈಗ ಸರ್ವನಾಶ ಆಗಿದೆ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಕ್ರಮಗಳು ಆಗಬೇಕೆನ್ನುವಂಥ ಒತ್ತಾಯ ಕೂಡ ಕೇಳಿಬಂದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.